ನನ್ನನ್ನು ಅಜ್ಜಿಯ ಮನೆಗೆ ಕಳಿಸಿ ಅಪ್ಪ ಅಮ್ಮ ಅಕ್ಕನ ಮದುವೆಯನ್ನು ಮಾಡಿದರು. ಪುನಃ ಊರಿಗೆ ಬಂದಾಗ ಒಂದು ಸುಂದರವಾದ ಹುಡುಗನ ಜೊತೆ ತುಟಿಗೆ ತುಟಿ ಮುತ್ತು ಕೊಡುತ್ತಿದ್ದಳು. ಅದನ್ನು ನೋಡಿ ಜೋರಾಗಿ ಕಿರುಚಿದೆ, ಏಕೆಂದರೆ ಆ ಹುಡುಗ ತುಂಬಾ ಕೆಟ್ಟವನು. ನನ್ನ ಅಕ್ಕನ ಮುಗ್ಧತೆಯನ್ನು ಬಳಸಿ ಅವಳಿಗೆ ಮೋಸ ಮಾಡುತ್ತಿದ್ದಾನೆ ಅಂತ. ಅವನು ನಿನ್ನ ಅಕ್ಕನ ಗಂಡ ಅಂತ ಹೇಳಿ ಚೆನ್ನಾಗಿ ನನಗೆ ಬೈದರು. ನನಗೆ ಹೇಳದೆ ಹೇಗೆ ಮದುವೆ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ಅವರು ಕೊಟ್ಟ ಉತ್ತರವನ್ನು ಕೇಳಿ ನಾನು ಬೆಚ್ಚಿದೆ. ನನ್ನ ಮತ್ತು ಅಕ್ಕನ ಜೀವನ ಸಂಪೂರ್ಣವಾಗಿ ಹಾಳು ಮಾಡಿದರು. ನನ್ನ ಹೆಸರು ಶಿಲ್ಪ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ಅವಳಿಗೂ ಕೂಡ ನಾನೆಂದರೆ ಇಷ್ಟ. ಮನೆಯಲ್ಲಿ ಎಲ್ಲರೂ ನಾನು ಹೇಳಿದ್ದೇ ಮಾಡುವುದು. ಇಂದು ನಾನು ನನ್ನ ಡಿಗ್ರಿಯನ್ನು ಮುಗಿಸಿ ಮನೆಗೆ ಹೋಗುತ್ತಿದ್ದೇನೆ. ನನ್ನ ಅಕ್ಕನಿಗೆ ಅಪ್ಪ ಅಮ್ಮನಿಗೆ ಬೆಲೆ ಬಾಳುವ ಉಡುಗೊರೆಯನ್ನು ತೆಗೆದುಕೊಂಡು ಅಕ್ಕ ಕೆಲಸಕ್ಕೆ ಹೋಗುತ್ತಾಳೆ. ಅಪ್ಪ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ದುಡ್ಡಿಗೆ ಯಾವುದೇ ಮೋಸವಿಲ್ಲ. 3 ಜನರು ನನಗೆ ಚೆನ್ನಾಗಿ ಖರ್ಚಿಗೆ ದುಡ್ಡನ್ನು ಕಳಿಸುತ್ತಿದ್ದರು. ಈಗ ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಇದೇ ಯೋಚನೆಯಲ್ಲಿ ಇದ್ದವಳಿಗೆ ಕಂಡಕ್ಟರ್ ಪದೇ ಪದೇ ಹೇಳುತ್ತಿದ್ದಾನೆ, ನಿಮ್ಮ ಊರು ಬಂದು ಇಳಿಯಮ್ಮ, ಊರಿಗೆ ಹೋಗುವುದಿಲ್ಲವೇ ಅಂತ. ವಾಸ್ತವಕ್ಕೆ ಬಂದು ಕೆಳಗೆ ಇಳಿದು ಊರಿನ ಕಡೆ ನಡೆದೆ. ನಮ್ಮ ಊರು ತುಂಬ ಇಂಪ್ರೂವ್ ಆಗಿದೆ. PUCಯಲ್ಲಿ ಹಾಸ್ಟೆಲ್ಗೆ ಸೇರಿಸಿ ಊರಿನಿಂದ ದೂರ ಮಾಡಿದ್ದರು. ಇಲ್ಲಿದ್ದರೆ ನಾನು ಸರಿಯಾಗಿ ಓದುವುದಿಲ್ಲ ಅಂತ. ಅಕ್ಕ ಅಂತೂ ತುಂಬ ತಲೆಕೆಡಿಸಿಕೊಂಡಿದ್ದಳು. ಸರಿಯಾಗಿ ಓದಿಲ್ಲವಾದರೆ ಅಪ್ಪ ಸಣ್ಣ ಪುಟ್ಟ ಕೆಲಸ ಮಾಡುವವರಿಗೆ ನನ್ನ ತಂಗಿಯನ್ನು ಮದುವೆ ಮಾಡಿ ಬಿಡುತ್ತಾರೆ ಅಂತ. ಈಗ ನಾನು ಕಾಲೇಜಿಗೆ ಫಸ್ಟ್. ರಸ್ತೆಯಲ್ಲಿ ನನ್ನ ಕ್ಲಾಸ್ಮೇಟ್ ನನ್ನನ್ನು ಮನೆಯವರೆಗೆ ಡ್ರಾಪ್ ಮಾಡಿದ. ಸ್ಕೂಲ್ನಲ್ಲಿ ಓದಬೇಕಾದಾಗ ನಾನು ಬಜಾರಿ. ಪ್ರತಿಯೊಬ್ಬರು ನನ್ನನ್ನು ನೋಡಿ ಎದುರುತ್ತಿದ್ದರು. ಏನಾದರೂ ಸ್ವಲ್ಪ ಕಿರಿಕ್ ಮಾಡಿದರೆ ಕೈಗೆ ಸಿಕ್ಕಿದ್ದು ತೆಗೆದುಕೊಂಡು ಚೆನ್ನಾಗಿ ಹೊಡೆಯುತ್ತಿದ್ದೆ. ಈಗ ನೋಡಲು ಹುಡುಗಿಯ ರೀತಿ ಇದ್ದೀಯಾ? ನಾನು ಹುಟ್ಟಿದ ದಿನದಿಂದಲೂ ಹುಡುಗಿ ಅಂತ ಹೇಳಿದಾಗ ಹಾಗಲ್ಲ, ಆ್ಯಕ್ಷನ್ಗಳು ಮೊದಲು ಎಷ್ಟು ಹೊಡೆಯುತ್ತಿದ್ದೆ. ನಮಗೆಲ್ಲ ಆಗ ನಿನ್ನಿಂದ ದೂರ ಓಡಬೇಕು ಅಂತ ಅನಿಸುತ್ತಿತ್ತು. ಆದರೆ ಈಗ ಖುಷಿಯಾಗುತ್ತದೆ. ಮನೆ ಬಂತು ಇಡಿಸು ಅಂತ ಹೇಳಿದೆ. ನಮ್ಮ ಮನೆಯನ್ನು ನೋಡಿ ಆಶ್ಚರ್ಯವಾಯಿತು. ಚಪ್ಪರವನ್ನು ಹಾಕಿದ್ದಾರೆ, ಮದುವೆ ಮನೆಯಲ್ಲಿ ಹಾಕುವುದು ಅಲ್ಲವೇ ಅಂತ ಅಂದುಕೊಂಡು ಒಳಗಡೆ ಬಂದೆ. ಅಕ್ಕ ಸೀರೆ ಉಟ್ಟಿಕೊಂಡು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಪಕ್ಕದಲ್ಲಿ ಕುಳಿತಿದ್ದ ಹುಡುಗ ಅವಳಿಗೆ ಮುತ್ತನ್ನು ಕೊಡುತ್ತಿದ್ದ. ನಾನು ಜೋರಾಗಿ ಕಿರುಚಿ, ನನ್ನ ಅಕ್ಕನಿಗೆ ಮುತ್ತು ಕೊಡಲು ನೀನು ಯಾರು? ಮನೆಯಿಂದ ಹೊರಗಡೆ ಹೋಗೋ ಅಂತ ಅವನಿಗೆ ಹೊಡೆಯಲು ಹೋದೆ. ಆಗ ನನ್ನ ಅಕ್ಕ ನನ್ನ ಕೈಯನ್ನು ಹಿಡಿದಳು. ತಾಳ್ಮೆಯಿಂದ ಇರಮ್ಮ, ಬಂದ ಸಮಯದಿಂದಲೂ ಏಕೆ ಇಷ್ಟು ಕೂಗಾಟ ಅಂತ. ಅಕ್ಕ ಇವನೇ ನನಗೆ ಮೋಸ ಅಂತ ಏನನ್ನೋ ಹೇಳಲು ಹೋದೆ. ಅಷ್ಟರಲ್ಲಿ ಅಪ್ಪ ನನಗೆ ಹೊಡೆಯಲು ಬಂದರು. ಇದನ್ನು ತಿಳಿದ ಅಕ್ಕ ಅಪ್ಪನ ಕೈಯನ್ನು ಹಿಡಿದು, ಅವಳೇನು ಚಿಕ್ಕವಳು, ತಿಳಿಯುವುದಿಲ್ಲ, ನಿಮಗೆ ಏನಾಗಿದೆ ಅಂತ ಅಪ್ಪನನ್ನು ಬೈದಳು. ನಂತರ ಅಪ್ಪ, ನಿನ್ನ ಅಕ್ಕ ಎಷ್ಟು ಒಳ್ಳೆಯವಳು ನೋಡು, ನೀನು ಅವಳ ಗಂಡನಿಗೆ ಹೊಡೆಯಲು ಹೋದರು ಅವಳು ಈಗಲೂ ನಿನ್ನ ಪರವಾಗಿ ಮಾತನಾಡುತ್ತಾಳೆ ಅಂತ ಹೇಳಿದರು. ಗಂಡ ಯಾರೋ? ಅಕ್ಕನಿಗೆ ಮದುವೆ ಆಗಿದೆಯಾ? ನನಗೆ ಹೇಳೇ ಇಲ್ಲ ನೀವೆಲ್ಲ ಅಂತ ಕೇಳಿದೆ. ನಿನಗೆ ಹೇಳಿದ್ದರೆ ಆಗಲೂ ನೀನು ಒಪ್ಪುತ್ತಿರಲಿಲ್ಲ, ಅದಕ್ಕೆ ನಾವು ಹೇಳಲಿಲ್ಲ. ಮದುವೆ ಆದ ಮೇಲೆ ನೀನು ಏನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆಗ ಹೇಳಿದರೆ ಆಯಿತು ಅಂತ. ಆಗ ನನಗೆ ಇನ್ನೂ ಕಷ್ಟವಾಗುತ್ತಿತ್ತು. ನನ್ನ ಮನೆಯಲ್ಲಿ ಯಾರಿಗೂ ನಾನು ಬೇಡ, ನಾನು ಹೇಳುವ ಸತ್ಯ ಕೂಡ ಬೇಡವೇನೋ ಅಂತ ಮನೆಯಿಂದ ಹೊರಬಂದೆ. ಆಗ ಅಳುತ್ತಾ ನಾನು ಹೊರಗಡೆ ಉದ್ದಕ್ಕೂ ಹೋದೆ. ಅಮ್ಮ ಮತ್ತು ಅಕ್ಕ ನನ್ನ ಹಿಂದೆ ಬಂದರೂ ಕೂಡ ಅವರ ಜೊತೆ ಮಾತನಾಡಲು ಇಂಟ್ರೆಸ್ಟ್ ತೋರಿಸಿಲ್ಲ ಅಂತ. ಅಕ್ಕನಿಗೆ ಮದುವೆ ಸೆಟ್ಟಾಗಿದ್ದು ನನ್ನ ಬಳಿ ಹೇಳಿಲ್ಲ. ನನಗೆ ಇವರೆಲ್ಲ ಮೋಸ ಮಾಡಿದ್ದಾರೆ, ಪಾಪಿಗಳು ಅಂತ ಬೈದುಕೊಂಡು ಹೋಗುತ್ತಿದ್ದೆ. ಈಗ ತಾನೇ ನನ್ನನ್ನು ಮನೆಗೆ ಬಿಟ್ಟ ನನ್ನ ಕ್ಲಾಸ್ಮೇಟ್ ಆರ್ಯ ಈಗ ಊರಿಗೆ ಹೋಗುತ್ತೀಯಾ ಅಂತ ಕೇಳಿದ. ಹಿಂದೆ ಬಿದ್ದು, ಎಲ್ಲಾದರೂ ಹೋಗುತ್ತೇನೆ, ನಿನಗೇನು, ಕೆರೆಗಾದರೂ ಬೀಳುತ್ತೇನೆ, ಬಾವಿಗಾದರೂ ಬೀಳುತ್ತೇನೆ ಅಂತ ಹೇಳಿದಾಗ, ಇಷ್ಟು ಸುಂದರವಾದ ಹುಡುಗಿ ಸತ್ತು ಹೋದರೆ ನನ್ನಂಥ ಹುಡುಗ ಏನು ಮಾಡಬೇಡ? ನೀನು ಸಿಟಿಗೆ ಹೋಗುವ ಯೋಚನೆ ಇದ್ದರೆ ಅದನ್ನು ಬಿಟ್ಟುಬಿಡು. ತುಂಬ ಅರ್ಜೆಂಟಾಗಿ ಮದುವೆ ಮಾಡಿದರು. ನಿನ್ನ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಳಂತೆ. ಅವಳಿಗೆ ಈಗಾಗಲೇ ಬೇರೆ ಹುಡುಗನ ಜೊತೆ ಮದುವೆ ಗೊತ್ತಾಗಿದ್ದು, ಆ ಹುಡುಗ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದನಂತೆ. ಅದಕ್ಕೆ ನಿನ್ನ ಅಪ್ಪ ಬಹಳ ಬೇಗ ನಿನ್ನ ಅಕ್ಕನಿಗೆ ಆ ಹುಡುಗನ ಜೊತೆ ಮದುವೆ ಮಾಡಿದ್ದಾರೆ.
ಅವಳ ಬಗ್ಗೆ ನೀನು ಕೆಟ್ಟದಾಗಿ ಮಾತನಾಡಬೇಡ. ಅಯ್ಯೋ ಹುಚ್ಚಿ, ಅವರಿಬ್ಬರು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದರು. ಸ್ವಲ್ಪ ಯೋಚನೆ ಮಾಡು. ಸುಮ್ಮನೆ ಏಕೆ ನಿನಗೆ ಹೇಳದೆ ಮದುವೆ ಮಾಡುತ್ತಾರೆ? ನಿನ್ನ ಬಾಯಿ ಬೊಂಬಾಯಿ. ಇಷ್ಟು ಇದ್ದರೆ ಅಷ್ಟು ಮಾಡುತ್ತೀಯ. ಅದಕ್ಕೆ ಅವರು ಸೈಲೆಂಟಾಗಿ ಎಲ್ಲ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ನಿನಗೆ ತಿಳಿದರೆ ವಿಷಯವನ್ನು ದೊಡ್ಡದು ಮಾಡುತ್ತೀಯಾ ಅಂತ. ಹುಡುಗನಲ್ಲಿ ನಿನಗೆ ಏನು ಸಮಸ್ಯೆ? ನೋಡಲು ಸುಂದರವಾಗಿ ಇದ್ದಾನೆ ಅಲ್ಲವೇ? ಮತ್ತೇನು ಅಂತ ಕೇಳಿದ. ಸುಂದರವಾಗಿದ್ದರೆ ಸಾಕ, ಕೆಲಸ ಬೇಡವಾ? ಕೈ ತುಂಬ ಸಂಬಳ ಬರುತ್ತದೆ. CA ಮುಗಿಸಿದ್ದಾನೆ. ಅವನು CA ಅಂದರೆ ಗೊತ್ತಿರಬೇಕು ಅಲ್ಲವೇ ನಿನಗೆ ಅಂತ ಕೇಳಿದ. ನಿನ್ನ ಅಕ್ಕ ಅದೃಷ್ಟ ಮಾಡಿರಬೇಕು ಅಷ್ಟು ಒಳ್ಳೆಯ ಹುಡುಗನನ್ನು ಮದುವೆ ಆಗಲು. ವಿಷಯ ತಿಳಿದು ಕೂಡ ನಿನ್ನ ಅಕ್ಕನಿಗೆ ಬಾಳು ಕೊಡಲು ಅವನು ಇಷ್ಟಪಟ್ಟಿದ್ದಾನೆ. ನಿನಗೆ ಏಕೆ ಅವನ ಮೇಲೆ ಅಷ್ಟು ಕೋಪ? ಬೇರೆ ಯಾವುದಾದರೂ ವಿಷಯ ಇರಬೇಕು. ಇಲ್ಲವಾದರೆ ಅವನಿಗೆ ಒಡೆಯಲು ನೀನು ಏಕೆ ಹೋಗುತ್ತೀಯ? ಅವನು ನನಗೆ ಸ್ಕೂಲ್ ಡೇಸಲ್ಲೇ ಲವ್ ಲೆಟರ್ ಕೊಡುತ್ತಿದ್ದ. ಕಾಲೇಜಿಗೆ ಹೋದ ಮೇಲೆ ಇನ್ನಷ್ಟು ಹುಡುಗಿಯರ ಜೊತೆ ಪ್ರೀತಿ ಮಾಡಿದ್ದನು. ನನ್ನ ಅಕ್ಕನನ್ನು ಮದುವೆಯಾಗಿ ಅವನ ಆಸೆ ತೀರಿದ ಮೇಲೆ ಬಿಟ್ಟು ಬಿಟ್ಟರೆ? ಕಾಲೇಜಿನಲ್ಲೂ ಕೂಡ ಅವನು ನನ್ನ ಗೆಳತಿಯ ಅಕ್ಕನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದ ಅಂತ ಕೇಳಿದ್ದೆ. ನಾನು ನಿನ್ನ ಹತ್ತಿರ ಈ ವಿಷಯವನ್ನೆಲ್ಲ ಹೇಗೆ ಶೇರ್ ಮಾಡುತ್ತಿದ್ದೇನೆ? ಮೊದಲು ನಾನು ಬೆಂಗಳೂರಿಗೆ ಹೊರಟು ಹೋಗುತ್ತೇನೆ. ಇವರ ಮುಖವನ್ನು ನೋಡುವುದಿಲ್ಲ. ಅಪ್ಪ ಹೇಳಿದಂತೆ ನನಗೆ ಹೇಳದೆ ಇವಳು ಮದುವೆ ಆಗಿದ್ದಾಳೆ. ಅಮ್ಮ ಕೂಡ ಒಂದು ಫೋನ್ ಮಾಡಿ ಹೇಳಿಲ್ಲ. ಅವಳಿಗೆ ಈ ರೀತಿ ಸಮಸ್ಯೆ ಆಗಿದ್ದರೆ ನನ್ನ ಗೆಳತಿಯ ಅಣ್ಣ ಇದ್ದ. ಅವನ ಜೊತೆ ಮದುವೆ ಮಾಡಿಸುತ್ತಿದ್ದೆ. ತುಂಬ ಒಳ್ಳೆಯವನು, ತೀರಾ ಹತ್ತಿರದಿಂದ ನೋಡಿದ್ದೇನೆ ಅಂತ ಬೇಸರದಿಂದ ಹೇಳಿ ಬಸ್ ಬಂದು ಅತ್ತ ಹತ್ತಲು ಹೋದಳು. ಅಷ್ಟರಲ್ಲಿ ಅವನು ಅವಳ ಕೈಯನ್ನು ಹಿಡಿದು ಎಳೆದ. ಅವಳು ಅವನ ಮೇಲೆ ಬಿದ್ದಳು. ಇಬ್ಬರು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದರು. ಇಬ್ಬರ ತುಟಿಗಳು ಒಂದಾದವು, ದೇಹಗಳು ಕೂಡ. ಸ್ವಲ್ಪ ಹೊತ್ತು ಪರಸ್ಪರ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ನಂತರ ಮೇಲೆದ್ದು ಅವಳಿಗೆ ಮುಜುಗರವಾಗಿ ಆ ಕಡೆ ನಿಂತು ಬಿಟ್ಟಳು. ರೋಡಿನ ಮಧ್ಯೆ ಬೇರೆ ಹುಡುಗನ ಮೇಲೆ ಬಿದ್ದಿದ್ದು ಅವಳಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಯಿತು. ಅಲ್ಲಿಂದ ಹೋಗಲು ಆಟೋ ಕೂಡ ಇಲ್ಲ. ಪುನಃ ಬಸ್ಸಿಗಾಗಿ ಕಾಯಬೇಕು. ಅಲ್ಲೇ ಇದ್ದ ಕಲ್ಲಿನ ಬೆಂಚಿನ ಮೇಲೆ ಕುಳಿತು ಬಿಟ್ಟಳು. ಅವನು ಕೂಡ ಅವಳ ಪಕ್ಕ ಬಂದು ಕುಳಿತುಕೊಂಡ. ಅಲ್ಲಿ ಜನರು ಯಾರೂ ಇರಲಿಲ್ಲ. ತುಂಬ ನಿರ್ಜನವಾಗಿತ್ತು. ಅವನು ಅವಳ ಕೈಯನ್ನು ಹಿಡಿದುಕೊಂಡ. ಅವಳಿಗೆ ಕೋಪ ಬಂತು. ಕೈ ಬಿಡಿಸಿಕೊಂಡಳು. ನಂತರ ನಿಧಾನವಾಗಿ ಹೇಳುತ್ತಾನೆ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತುಂಬ ಪ್ರೀತಿಸಿದ್ದೇನೆ. ಈಗಿಂದ ಅಲ್ಲ, ಚಿಕ್ಕಂದಿನಿಂದ. ನಾನು ನಿನ್ನ ಕ್ಲಾಸ್ಮೇಟ್. ಅಣ್ಣ ನಿನಗೆ ಲವ್ ಲೆಟರ್ ಕೊಡುತ್ತಿದ್ದ. ಆದರೆ ಅದನ್ನು ನಿನಗಾಗಿ ನಾನೇ ಬರೆದು ಕೊಡುತ್ತಿದ್ದಿದ್ದು. ನೀನು ತುಂಬ ರೌಡಿ ರೀತಿ ಇದ್ದೆ ಅಲ್ಲವೇ? ನಿನ್ನನ್ನು ಫೇಸ್ ಮಾಡುವುದು ಕಷ್ಟವಾಗಿತ್ತು ಆಗಿನ ಸಮಯದಲ್ಲಿ ನನಗೆ. ನೀನು ಆ ಪತ್ರಕ್ಕೆ ಇಂಪ್ರೆಸ್ ಆದರೆ ನಂತರ ನಾನು ಅಂತ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಯಾವಾಗಲೂ ನೀನು ಜಗಳ ಮಾಡುತ್ತಿದ್ದೆ ನನ್ನ ಅಣ್ಣನ ಜೊತೆ. ಅವನು ಎಂದಿಗೂ ಕೂಡ ನಿನ್ನನ್ನು ಪ್ರೀತಿಸಿಲ್ಲ. ನಿಜವಾಗಲೂ ಪ್ರೀತಿಸಿದ್ದು ನಾನೇ. ಅಣ್ಣ ಅಣ್ಣ ಅಂತ ಹೇಳಿದರೆ ಯಾರೋ ಅಂತ ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದೆ. ನಿನ್ನ ಅಕ್ಕನನ್ನು ಮದುವೆಯಾಗಿರುವುದು ನನ್ನ ಅಣ್ಣ. ಕಾಲೇಜಿನಲ್ಲೂ ಕೂಡ ಅವನು ಯಾವುದೇ ಹುಡುಗಿಯನ್ನು ಪ್ರೀತಿಸಿಲ್ಲ. ನನ್ನ ಅಣ್ಣ ತುಂಬ ಬ್ರಿಲಿಯಂಟ್, ತುಂಬ ಸುಂದರವಾಗಿರುವುದರಿಂದ ಪ್ರತಿ ಹುಡುಗಿಯರು ಅವನ ಹಿಂದೆ ಬೀಳುತ್ತಿದ್ದರು. ಆದರೆ ಅವನು ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಬೀಳುತ್ತಿರಲಿಲ್ಲ. ಅವನು CA ಮಾಡಬೇಕು ಅನ್ನುವ ಗುರಿ ಇತ್ತು. ಈಗ ಕೆಲಸಕ್ಕೂ ಕೂಡ ಹೋಗುತ್ತಿದ್ದಾನೆ. ಕೈ ತುಂಬ ಸಂಬಳ ಬರುತ್ತದೆ. ಅವನು ತುಂಬ ಒಳ್ಳೆಯವನು ಅಂತ ಹೇಳಿದ. ಇನ್ನೂ ಮುಂದುವರೆದು ಹೇಳುತ್ತೇನೆ. ಅಕಸ್ಮಾತ್ ಸ್ಕೂಲ್ ಲೈಫ್, ಕಾಲೇಜ್ ಪ್ರೀತಿ ಮಾಡಿದರೂ ಅದು ಒಂದು ರೀತಿಯ ಏಜ್ ಅಲ್ಲವೇ? ಈಗ ಇರುವುದು ಒಂದು ಬದುಕಲ್ಲವೇ? ಪ್ರತಿಯೊಬ್ಬರು ಕಾಲೇಜಿನಲ್ಲಿ ಪ್ರೀತಿ ಪ್ರೇಮ ಮಾಡುತ್ತಾರೆ. ಆದರೆ ತುಂಬ ಜನರದು ಆಕರ್ಷಣೆ ಆಗಿರುತ್ತದೆ. ನೀನು ಏಕೆ ಅದನ್ನು ಅಷ್ಟು ದೊಡ್ಡದಾಗಿ ಮಾಡುತ್ತಿದ್ದೀಯಾ? ಆಗ ನಾನು ಅಳುತ್ತಾ ಹೇಳಿದೆ, ಮೊದಲನೇ ವಿಷಯ, ನನ್ನ ಅಕ್ಕನಿಗೆ ಮದುವೆ ಆಗಿದೆ ಅನ್ನುವ ವಿಷಯ ಕೇಳಿ ನನಗೆ ಶಾಕ್ ಆಯಿತು. ನನ್ನ ಪ್ರೀತಿಯ ಅಕ್ಕನ ಮದುವೆಯಲ್ಲಿ ನನಗೆ ಹಾಗೆ ಓಡಾಡಬೇಕು, ಹೀಗೆ ಓಡಾಡಬೇಕು ಅನ್ನುವ ಆಸೆ ಇತ್ತು. ಎರಡನೆಯದು, ಹುಡುಗ ಯಾರು ಎತ್ತ ಏನೂ ತಿಳಿದಿಲ್ಲ. ಸಡನ್ ಆಗಿ ಮದುವೆ ಮಾಡಿಬಿಟ್ಟರು. ಅಕ್ಕನಿಗೆ ಇಷ್ಟ ಇತ್ತೋ ಇಲ್ಲವೋ? ಹಾಗೇನೂ ಇಲ್ಲ. ನಿನ್ನ ಅಕ್ಕ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ, ಆರಾಮವಾಗಿ ಇದ್ದಾಳೆ. ಮದುವೆಯಾಗಿ 1 ವಾರವಾಯಿತು. ಅವನು ನನ್ನ ಕೈಯನ್ನು ಹಿಡಿದುಕೊಂಡ, ಸಮಾಧಾನ ಮಾಡುವ ರೀತಿ. ನಾನು ಅವನ ಕಣ್ಣುಗಳನ್ನು ನೋಡಿದೆ.
ಆ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದೆವು. ಆ ಕಣ್ಣುಗಳಲ್ಲಿ ತುಂಬ ಪ್ರೀತಿ, ವಾತ್ಸಲ್ಯ, ನನ್ನ ಬಗ್ಗೆ ಕಾಳಜಿ ಇತ್ತು. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ಅಕ್ಕನಿಗೆ ಕಷ್ಟವಾದಾಗ ನಾನು ಅವಳಿಗೆ ಧೈರ್ಯ ತುಂಬಲು ಇರಲಿಲ್ಲ. ಅಪ್ಪ ಅಮ್ಮ ಕೂಡ ನನ್ನ ಎರಡನೇ ಮಗಳು ಎಲ್ಲವನ್ನೂ ಸಂಭಾಳಿಸುತ್ತಾಳೆ ಅನ್ನುವ ನಂಬಿಕೆ ಕೂಡ ನನ್ನ ಮೇಲೆ ಇಡಲಿಲ್ಲ. ನನ್ನನ್ನು ಹೊರಗಿನವಳ ರೀತಿ ನೋಡಿದರು ಅಂತ ದುಃಖವಾಗುತ್ತಿತ್ತು. ಆಗ ನನ್ನ ಕೂದಲನ್ನು ಸವರುತ್ತಾ, ಏನೇ ಆದರೂ ಒಳ್ಳೆಯದಕ್ಕೆ ಆಗುತ್ತದೆ, ಆಗಿನ ಪರಿಸ್ಥಿತಿ ಆ ರೀತಿ ಇತ್ತೇನೋ, ಅಥವಾ ನಿನಗೆ ಗೊತ್ತಾದರೆ ನೀನು ನಿನ್ನ ಅಕ್ಕನ ಪ್ರೆಗ್ನೆನ್ಸಿ ಬಗ್ಗೆ ಆ ದುಃಖ ನಿನ್ನ ಕೈಯಲ್ಲಿ ತಡೆಯಲು ಸಾಧ್ಯವಿಲ್ಲ, ನೀನಿನ್ನೂ ಚಿಕ್ಕವಳು ಅಂತ ಅವರು ಹೇಳಿಲ್ಲವೇನೋ. ಅಷ್ಟರಲ್ಲಿ ಯಾವುದೋ ಒಂದು ರೆಡ್ ಕಲರ್ ಕಾರು ಬಂತು. ಅದರಿಂದ ನನ್ನ ಭಾವ, ಅಕ್ಕ, ಅಪ್ಪ, ಅಮ್ಮ 4 ಕೆಳಗೆ ಇಳಿದು ನನ್ನನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ನನ್ನ ಜೊತೆ ಇದ್ದವನು ನನ್ನನ್ನು ಸಮಾಧಾನ ಮಾಡಿದ್ದ. ನಾನು ತುಂಬ ಮೆಚ್ಯೂರಾಗಿ ಬಿಹೇವ್ ಮಾಡಿದ್ದೆ. ಅಕ್ಕ, ಅಪ್ಪ, ಅಮ್ಮ ಅವರಿಗೆ ತಿಳಿದ ಮಾತುಗಳಿಂದ ನನಗೆ ಸಮಾಧಾನ ಮಾಡುತ್ತಿದ್ದರು. ನನ್ನ ಅಕ್ಕನನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಅಲ್ಲವೇ? ಯಾವುದೇ ಕಾರಣಕ್ಕೂ ಅವಳಿಗೆ ತೊಂದರೆ ಮಾಡುವುದಿಲ್ಲ. ಅವಳು ಏನೇ ತಪ್ಪು ಮಾಡಿದ್ದರೂ ಕ್ಷಮಿಸುತ್ತೀರಾ ಅಂತ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಕೇಳಿದೆ. ಆಗ ಭಾವ, ಹೌದು, ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನಿನ್ನ ಅಕ್ಕನ ಚಿಂತೆ ಬಿಡು ಅಂತ ತುಂಬ ವಿಶ್ವಾಸದ ಮಾತುಗಳಿಂದ ಹೇಳಿದರು. ಆ ಮಾತುಗಳಿಂದ ನನಗೆ ಸಮಾಧಾನವಾಯಿತು. ನನ್ನ ಮುಖದಲ್ಲಿ ನನಗೆ ತಿಳಿಯದೆ ನಗು ಮೂಡಿತು. ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಅನ್ನುವ ನಂಬಿಕೆ ಬಂತು. ಅಲ್ಲಿನ ವಾತಾವರಣ ತುಂಬ ಎಮೋಷನಲ್ ಆಯಿತು. ಅದನ್ನು ತಿಳಿ ಮಾಡಲು ಇಷ್ಟು ಹೊತ್ತು ನನ್ನ ಜೊತೆ ಇದ್ದ ಹುಡುಗನ ಬಳಿ ಬಂದೆ. ಅಕ್ಕ, ಇವರು ಯಾರು, ನಿನಗೆ ಗೊತ್ತಿಲ್ಲವೇ ಅಂತ ಕೇಳಿದೆ. ನಿನ್ನ ಭಾವನ ತಂಪ ಅಂತ ಹೇಳಿದರು. ಅಷ್ಟೇ ಅಲ್ಲ, ನನಗೆ ಸ್ಕೂಲ್ ಡೇಸಲ್ಲಿ ಲವ್ ಲೆಟರ್ ಕೊಡುತ್ತಿದ್ದವರು. ಇಂದು ಕೂಡ ನನ್ನನ್ನೇ ಪ್ರೀತಿಸುತ್ತಾ ಇದ್ದಾರಂತೆ. ಏನು ಮಾಡಲಿ, ಮದುವೆ ಆಗಿಬಿಡಲ್ಲ? ಆಗ ಅಕ್ಕನ ಮುಖದಲ್ಲಿ ನಗು ಬಂತು. ನಾನು ಕೂಡ ನಕ್ಕಿದೆ. ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು. ಅಪ್ಪ ಅಮ್ಮನಿಗೆ ಖುಷಿ. ಅಕ್ಕ ತಂಗಿ ಇಬ್ಬರು ಒಂದೇ ಮನೆಗೆ ಹೋಗುತ್ತಾರೆ, ಕಷ್ಟ ಸುಖದಲ್ಲಿ ಪರಸ್ಪರ ಒಬ್ಬರಿಗೆ ಒಬ್ಬರು ಆಗುತ್ತಾರೆ ಅಂತ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.